ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯಿಂದ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಏನು ನಮ್ಮ ಮೈಸೂರು ಭಾಗದಲ್ಲಿ ಭಾರತೀಯ ಸಾಂಸ್ಕೃತಿಕ ವಿಕಾಸ ವೇದಿಕೆ ಅಂತೇಳಿ ಒಂದು ಸಂಸ್ಥೆಯನ್ನ ಮಾಡಿಕೊಂಡು ಸಾಂಸ್ಕೃತಿಕವಾಗಿ ಸಾಕಷ್ಟು ಕೆಲಸಗಳನ್ನ ಎಲ್ಲರೂ ಮುಟ್ಟುವಂತ ಕೆಲಸಗಳನ್ನ ಮಾಡ್ತಿದ್ದಂತ ಒಬ್ಬ ವ್ಯಕ್ತಿ ಗೌರಿಶಂಕರ್ ಆಗಿದೆ. ಆದ್ರಿಂದ ನಾವು ಅವ್ರಿಗೆ ಈ ಒಂದು ವರ್ಷದೊಳಗೆ ಎಲ್ಲೂ ನಾವು ಅವ್ರಿಗೆ ಒಂದು ಶ್ರದ್ಧಾಂಜಲಿಗಳನ್ನ ಗೌರವವನ್ನ ಸ್ಮರಣೆಯನ್ನ ಮಾಡಕ್ಕೆ ಆಗಿರ್ಲಿಲ್ಲ. ಆದ್ರಿಂದ ಈಗ ನಾವು ಈ ಒಂದು ವರ್ಷ ಆದ ನಂತರ ಆದ್ರೂ ಅವನು ನೆನಪು ಮಾಡುವಂತ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ದಿನ ನಾವು ಒಂದು ವರ್ಷದ್ದು ಅವ್ರದ್ದು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ. ಇದು ನಾವು ಯಾಕೆ ನಾನು ಎಸ್ಪೆಷಲಿ ನನ್ನ ಸ್ವಂತಕ್ಕೆ ನಾನು ಹೇಳೋದೇನು ಅಂದ್ರೆ, ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಮೈಸೂರು ರೋಡ್ ಅಲ್ಲ, ನಾವು ಮೈಸೂರು ಬಂದಾಗ ಬಂದು ಈಗ 16 ವರ್ಷ ಆಯ್ತು. ಬಂದ ಪ್ರಪ್ರಥಮ ನಮಗೆ ನಾವು ಇಲ್ಲಿ ಏನು ಪರಿಚಯ ಇಲ್ಲದೆ ಇರುವಂತ ಸಮಯದಲ್ಲಿ ನಮ್ಮನ್ನ ಈ ವೇದಿಕೆಗೆ ಮೈಸೂರಿನ ವೇದಿಕೆಗಳಿಗೆ ಪರಿಚಯಿಸಿದ್ದೇನೆ ತಗಡೂರು ಗೌರಿಶಂಕರ್. ನಮ್ಗೆ ಅದೊಂದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ಹೇಳ್ಬೇಕಾಗಿದೆ. ಆಮೇಲೆ ಈ ವೇದಿಕೆಗೆ ಮೈಸೂರಿನ ಪತ್ರಕರ್ತರ ಭವನದ ಪತ್ರಿಕಾಗೋಷ್ಠಿಯಲ್ಲಿ ಪ್ರಪ್ರಥಮವಾಗಿ ನಾನು ಭಾರತೀಯ ಸಾಂಸ್ಕೃತಿಕ ವಿಕಾಸ ವೇದಿಕೆಯ ಪತ್ರಿಕಾಗೋಷ್ಠಿನಲ್ಲಿ ಭಾಗವಹಿಸಿದ್ದೆ. ಅದೇ ನಾನು ಪ್ರಥಮವಾಗಿ ಮೈಸೂರಲ್ಲಿ ಭಾಗವಹಿಸಿದ್ದೆ. ಈ ತರದ ಒಂದು ನಮ್ಗೆ ಅವಕಾಶವನ್ನ ಕೊಟ್ಟಿದ್ದಂತ ವ್ಯಕ್ತಿ ತಗಡೂರು ಗೌರಿಶಂಕರ್. ನನ್ನ ರೀತಿನೇ ಹಲವಾರು ಜನರಿಗೆ, ಮಹಿಳೆಯರಿಗೆ, ಪುರುಷರಿಗೆ, ಮಕ್ಕಳಿಗೆ ಎಲ್ರಿಗೂ ವೇದಿಕೆಗಳನ್ನ ಕಲ್ಪಿಸುವಂಥದ್ದು ಅವ್ರ ಉದ್ದೇಶ ಆಗಿತ್ತು ಅಂತ ನಾನು ಭಾವಿಸಿದ್ದೀನಿ. ಆ ಥರ ನಮಗೂ ಒಂದು ಅವಕಾಶ ಕೊಟ್ಟಂತ ಅವ್ರನ್ನ ಇವತ್ತು ನಾವು ಒಂದು ವರ್ಷಕ್ಕೆ ಸ್ಮರಣೆನ ಮಾಡ್ತಾ ಇರುವಂಥದ್ದು. ಇಲ್ಲಿ ಅದರಲ್ಲಿ ನಾವು ಯಾಕೆ ಪತ್ರಕರ್ತರ ಭವನ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ, ಅವರು ಹಲವಾರು ದಿನಗಳು ಇಲ್ಲಿ ಹೆಚ್ಚು ಸಮಯ ಕಳೀತಿದ್ದಂತೆ. ಪತ್ರಕರ್ತರ ಭವನದಲ್ಲೇ ಹೆಚ್ಚು ಸಮಯ ಕಳೀತಿದ್ರು, ಪತ್ರಕರ್ತರ ಜೊತೆ ಹೆಚ್ಚು ಸಂಪರ್ಕ ಇಟ್ಕೊಂಡಿದ್ರು, ಎಲ್ಲರ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡಿದ್ದಂಥದ್ದು. ಅದರಿಂದ ನಾವು ಇದೇ ಜಾಗದಲ್ಲಿ ಮಾಡಿದ್ರೆ ಅವ್ರಿಗೊಂದು ಸೂಕ್ತವಾದಂತ ಅವರ ಮೆಮೊರೀಸ್ ನೆನಪಾಗಬಹುದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ಮಾಡ್ತಾ ಇರುವಂಥದ್ದು. ಈ ತರದ್ದು ನಾನೊಬ್ಬ ಫಲಾನುಭವಿ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಇಲ್ಲಿ ನಮ್ಮ ಮುಂಭಾಗದಲ್ಲಿರುವಂತವ್ರು ಚಂದ್ರಶೇಖರ್ ಅವರು, ಚಂದ್ರಶೇಖರ್ ಅವರೇನು ಮೈಸೂರಲ್ಲಿ ಬಹಳ ಚಿರಪರಿಚಿತವಾದಂತ ವ್ಯಕ್ತಿ ಅವರು. ಆಮೇಲೆ ನಾನು ಇನ್ನೂ ಒಂದು ವಿಷಯ ಹೇಳಬೇಕು. ಈ ಸಮಯದಲ್ಲಿ ತಗಡೂರು ಗೌರಿಶಂಕರ್ ಅವರೇನೆ ನನಗೆ ಚಂದ್ರಶೇಖರ್ ಅವರನ್ನು ಪರಿಚಯಿಸಿದ್ರು, ರಘುರಾಮ್ ಸರ್ ಅವರನ್ನು ಪರಿಚಯಿಸಿದ್ರು. ಈ ತರ ನಮ್ಗೆ ಸುಮಾರು ಜನರದ್ದು ಸಂಪರ್ಕ ಕೊಂಡಿ ಆಗಿದ್ದಂಥವ್ರು ಆ ವ್ಯಕ್ತಿ. ಆದ್ರಿಂದ ನಾವು ಅವ್ರನ್ನ ನೆನಪು ಮಾಡ್ಕೊತಾ ಇದ್ದೀವಿ. ಹಾಗೇನೆ ಚಂದ್ರಶೇಖರ್ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದವರು, ಈಗ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರು, ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರು ಆಗಿರುವಂತ ಎಂ ಚಂದ್ರಶೇಖರ್ ಅವರು ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಹಿರಿಯರು, ಸಂಸ್ಕೃತಿ ಚಿಂತಕರು, ನಮ್ಮ ಮೈಸೂರಿನ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಮಾಡುವಂಥವ್ರು. ಮತ್ತೆ ನಮ್ಮ ತಗಡೂರು ಗೌರಿಶಂಕರ್ ಅವ್ರಿಗೆ ಅವರು ಅತಿ ಹೆಚ್ಚು ಪ್ರೋತ್ಸಾಹ ಮಾಡಿದ್ದಾರೆ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್ ರಘುರಾಮ್ ವಾಜಪೇಯಿ ಅವರು ಅತಿ ಹೆಚ್ಚು ಅವ್ರಿಗೆ ಸಹಕಾರ ಮಾಡಿ ಸಲಹೆ ಕೊಟ್ಕೊಂಡು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಿದ್ದಂಥವ್ರು. ಅವ್ರಿಗೆ ಸರ್ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ, ಡಾಕ್ಟರ್ ರಘುರಾಮ್ ವಾಜಪೇಯಿ ಸರ್. ಹಾಗೆಯೇ ಅವರ ಇತ್ತೀಚಿನ ವರ್ಷಗಳಲ್ಲಿ 5-6 ವರ್ಷದಿಂದ ತುಂಬಾ ನಿಕಟವಾಗಿ ಇದ್ದಂಥವ್ರು ಸುರೇಶ್ ಗೋಲ್ಡ್ ಅವರು, ಲಯನ್ ಸುರೇಶ್ ಗೋಲ್ಡ್ ಅವರು. ಅವರು ಸೇರಿ ಸುಮಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ರು. ಅವ್ರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆಯೇ ಇವರು ಏನು ಅವ್ರ ಕಾರ್ಯಕ್ರಮಗಳನ್ನ ಮಾಡುವಾಗ ಅವ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಅಳವಡಿಸ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ದಂಥವ್ರು ದ್ಯಾವಪ್ಪ ನಾಯಕರ ಸಂಘದ ಅಧ್ಯಕ್ಷರು. ಅವರು ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೆ ನಾನು ಸ್ವಾಗತ. ಹಾಗೆಯೇ ಕೃಷ್ಣಮೂರ್ತಿ ಅವರು ನಮ್ಮ ತಗಡೂರು ಗೌರಿಶಂಕರ್ ಅವ್ರ ಸ್ನೇಹಿತರು. ಅವ್ರಿಗೆ ನಾನು ಅವ್ರನ್ನ ಮೊದಲು ಭೇಟಿಯಾಗಿದ್ದೇನೆ.
ಈ ಕಾರ್ಯಕ್ರಮ ಮಾಡಲೇಬೇಕು, ನಮ್ಮೆಲ್ಲರ ಜೊತೆ ಚೆನ್ನಾಗಿದ್ದಂಥವ್ರು ವ್ಯಕ್ತಿ ನಮ್ಮ ಜೊತೆ ಇಲ್ಲ, ಅದರಿಂದ ಮಾಡಲೇಬೇಕು, ನಾವು ಅವ್ರಿಗೊಂದು ಶ್ರದ್ಧಾಂಜಲಿ ಅರ್ಪಿಸ್ಬೇಕು ಅಂತೇಳಿ ಈ ಕಾರ್ಯಕ್ರಮ ಮಾಡಕ್ಕೆ ಉತ್ತೇಜನ ಕೊಟ್ಟವರು ನಾಗಮಣಿಯವರು, ಅವ್ರಿಗೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಹಾಗೆ ಸುಮಾರು ಜನ ಬಂದಿದ್ದಾರೆ, ನಮ್ಮ ಪ್ರಮೀಳಾ ಅವರು ಬಂದಿದ್ದಾರೆ, ಸತ್ಯವತಿ ಅವರು ಬಂದಿದ್ದಾರೆ, ಉಮೇಶ್ ಅವರು ಬಂದಿದ್ದಾರೆ, ಸಂಜೀವ್ ಅವರು ಬಂದಿದ್ದಾರೆ, ಈ ತರ ಸುಮಾರು ಜನ ಅವರ ಅಭಿಮಾನಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮಂಜುಳಾ ಬಂದಿದ್ದಾರೆ, ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ. ಇಲ್ಲಿ ತುಂಬಾ ಜನರಿಗೆ ಅವರು ಅವಕಾಶವನ್ನ ಕೊಡ್ತಿದ್ದಂಥದ್ದು. ಹಂಗಾಗಿ ಎಲ್ಲರಿಗೂ ನಾನು ಸ್ವಾಗತವನ್ನ ನಮಗೆ ಇತ್ತೀಚೆಗೆ ಅವ್ರದ್ದು ಕಾಂಟ್ಯಾಕ್ಟೇ ಇರಲಿಲ್ಲ. ನಾವು ಗೌರಿಶಂಕರ್ ಅವ್ರದ್ದು ಮೊದಲು ನಾನು ಮೈಸೂರು ಬಂದಾಗ ಅವ್ರ ಸಂಪರ್ಕದಲ್ಲಿ ನಾವು ಕಾರ್ಯಕ್ರಮಗಳು ಮಾಡಿದ್ವಿ ಹೊರತು ಈಗ ಒಂದು 6-7 ವರ್ಷದಿಂದ ನಾವು ಅವ್ರನ್ನ ನೋಡಿದ್ದೇ ಕಡಿಮೆ. ಅವ್ರು ಸಾವಾಗಲೂ ನಮ್ಗೆ ನೋಡೋಕ್ಕಾಗಲಿಲ್ಲ. ಹಾಗಾಗಿ ಇತ್ತೀಚೆಗೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದವ್ರು ನಮ್ಗೆ ಪರಿಚಯನೇ ಇಲ್ಲ. ಅದರಿಂದ ಇವರು ರೂಪ ಅವರು ಅವರೆಲ್ಲ ಇತ್ತೀಚೆಗೆ ನಮ್ಮ ಸುರೇಶ್ ಕೋಟ್ ಅವರು ಇತ್ತೀಚೆಗೆ ತೊಡಗಿಸ್ಕೊಂಡಿದ್ರು ಅವ್ರ ಜೊತೆಗೆ. ಸಂತೋಷ. ಅದೇ ರೀತಿ ಅವರ ವೇದಿಕೆಯಲ್ಲಿ ಬಂದಂಥವ್ರು ಬೇರೆ ಬೇರೆ ಸ್ಥಳಗಳಲ್ಲಿ ಬೆಳ್ಕೊಂಡು ಹೋಗಿರುವಂಥವ್ರು ಇದ್ದಾರೆ. ಅದರಿಂದ ನಾವು ಅವ್ರನ್ನ ನೆನಪು ಮಾಡ್ತಾ ಇದ್ವಿ. ಇವತ್ತು ನಾವು ಮೊದಲಿಗೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಚಾಲನೆ ಕೊಡೋಣ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೇನೆ ಪತ್ರಕರ್ತರ ಮಿತ್ರರು ಎಲ್ಲರೂ ಅವರ ಅಭಿಮಾನಿಗಳು ಇವತ್ತು ಎಲ್ಲರಿಗೂ ಊಟ ವ್ಯವಸ್ಥೆ ಅಣ್ಣ ಈಗ ಒಬ್ಬರೇ ತಗಡೂರು ಗೌರಿಶಂಕರ್ ಅವ್ರನ್ನ ಕುರಿತು ಮಾತಾಡಬೇಕು ಅಂತೇಳಿ ಕೇಳ್ತೀನಿ. ಮಾಧ್ಯಮದ ಎಲ್ಲ ಬಂಧುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ಮತ್ತೆ ಮತ್ತೆ ಪುನರಾವರ್ತನೆ ಆಗುತ್ತಾರೆ. ಅದು ಬಹಳ ಪ್ರಮುಖವಾಗಿ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಂಥ ಪುಣ್ಯಾತ್ಮರ ಪುಣ್ಯಸ್ಮರಣೆಯನ್ನು ಮಾಡಲಿಕ್ಕೆ ಕಾರಣಗಳಾದಂಥ ಯಮುನಾರವರಿಗೆ ನನ್ನ ನಮನಗಳನ್ನು ಸಲ್ಲಿಸಿ, ಮತ್ತು ಮೈಸೂರಿನ ಸಾಹಿತ್ಯದ ಸಾಂಸ್ಕೃತಿಕ ವಲಯದಲ್ಲಿ ತಮ್ಮ ಗಟ್ಟಿತನದಿಂದ ಮತ್ತು ತಮ್ಮ ಸಹಕಾರ ಮನೋಭಾವನೆಯಿಂದ ಈ ಸಾಂಸ್ಕೃತಿಕ ನಗರಿಗೆ ಮತ್ತಷ್ಟು ಮೌಲ್ಯವನ್ನು ತಂದುಕೊಡ್ತಾ ಇರುವಂಥ ಹಿರಿಯರು, ನನ್ನ ಮಾರ್ಗದರ್ಶಕರು ಆದ ರಘುರಾಮ್ ವಾಜಪೇಯಿ ಅವರೇ, ಸುರೇಶ್ ಗೋಲ್ಡ್ ಅವರೇ, ದೇವಪ್ಪ ನಾಯಕ್, ವಿಷ್ಣುಮೂರ್ತಿ ಅವರೇ ಮತ್ತು ಎಲ್ಲ ತಗಡೂರು ಗೌರಿಶಂಕರ್ ಅವರ ಆತ್ಮೀಯವರಿಗೆ ತಿಳಿದಂಥ ನನ್ನೆಲ್ಲ ಕನ್ನಡದ ಮನಸ್ಸು. ಇದು ಬಹಳ ಪುಣ್ಯದ ಕೆಲಸ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ನನಗೂ ತಗಡೂರು ಗೌರಿಶಂಕರ್ ಅವ್ರಿಗೂ ಒಂದು 3 ದಶಕಗಳ ಆತ್ಮೀಯವಾದ ಸ್ನೇಹ. ನಾನು ಈ ಸಾಹಿತ್ಯ ವಲಯಕ್ಕೆ ಬಂದ ಮೇಲೆ ಅವರ ಪರಿಚಯ ಬಹಳ ನಿಕಟವಾಯಿತು. ಮೂಲತಃ ಅವರು ಶಿಕ್ಷಕರಾಗಿದ್ದಂಥವರು. ಚಾಮರಾಜನಗರದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಅವರು ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದರು. ಅಲ್ಲಿ ಅವರು ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡು ಮೈಸೂರಿನಲ್ಲಿ ಬಂದು ಅಮೃತ ಸುಧಾ ಕನ್ನಡ ಸಂಘ ಅಂತೇಳಿ ಅವರು ಮೊಟ್ಟ ಮೊದಲಿಗೆ ಆರಂಭ ಮಾಡಿದ ಒಂದು ಸಂಸ್ಥೆಯನ್ನು, ಅದರ ಮೂಲಕ ಒಂದಷ್ಟು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮವನ್ನು ಆರಂಭ ಮಾಡಿದರು. ಆ ನಂತರದಲ್ಲಿ ಅವರು ಭಾರತೀಯ ಸಾಂಸ್ಕೃತಿಕ ವಿಕಾಸ ವೇದಿಕೆ ಎನ್ನುವಂತಹ ಒಂದು ರಾಜ್ಯ ಮಟ್ಟದ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶ್ವವಿಖ್ಯಾತರಾದವರನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನ ಇಲ್ಲಿಗೆ ಕರೆಸುವಂತ ಕೆಲಸವನ್ನ ಮಾಡಿದಂಥವರು ತಗಡೂರು ಗೌರಿಶಂಕರ್. ಆ ಹೆಸರೇ ಹೇಳುವಾಗೆ ಭಾರತೀಯ ಸಾಂಸ್ಕೃತಿಕ ವಿಕಾಸ ವೇದಿಕೆ ಅಂತ ಹೇಳಿದ್ರೆ ಅದು ಬಹಳ ಮೌಲಿಕವಾದಂಥದ್ದು. ಆಮೇಲೆ ಅದನ್ನು ಕೂಡ ವಿಶೇಷವಾಗಿ ಎಲೆಮರೆ ಕಾಯಿಯ ರೀತಿಯಲ್ಲಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡುವಂಥದ್ದು ಕೂಡ ಗುರುತಿಸುವ ಗೌರವಿಸುವ ಕೆಲಸವನ್ನು ಮಾಡ್ತಾರೆ. ತಗಡೂರು ಗೌರಿಶಂಕರ್ ಅವರ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಅಲ್ಲಿ ಬಹಳ ವಿಶೇಷತೆ ಇರ್ತಾ ಇತ್ತು, ಒಂದಷ್ಟು ಶ್ರೀಮಂತಿಕೆ ಇರ್ತಾ ಇತ್ತು. ಯಾವುದಕ್ಕೂ ಕೂಡ ಕೊರತೆ ಇಲ್ಲದ ರೀತಿಯಲ್ಲಿ ಅವರಿಗೆ ಎಷ್ಟೇ ಕಷ್ಟ ಆಗಿದ್ರೂ ಕೂಡ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಬೇಕೆಂದು ಕೂಡ ಅವರ ಅಭಿಲಾಷೆ ಆಗಿತ್ತು. ಇದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ ತಗಡೂರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮ ಇಡೀ ವಿಶ್ವದಲ್ಲೇ ತನ್ನದೇ ಆದ ಇತಿಹಾಸವನ್ನ ಕಂಡಿರುವಂಥದ್ದು. ಸ್ವತಂತ್ರ ಹೋರಾಟಗಾರರನ್ನ ಕೊಟ್ಟಂತ ಒಂದು ಮಹತ್ವದ
ಕೊಡುಗೆಯನ್ನು ಕೂಡ ಮಾಡಿದಂತ, ಬರಿಗಾಲಲ್ಲಿ ಓಡಾಡಿ ಕೇವಲ ಒಂದು ದುಪ್ಪಟದಿಂದಲೇ ತಮ್ಮ ಬದುಕನ್ನು ಕಟ್ಟಿಕೊಂಡು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ, ವಸತಿಯನ್ನ ಮತ್ತೆ ಅವರಿಗೆ ಆಹಾರವನ್ನ ಕೊಡುವಂತ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದಂತ ತಗಡೂರು ಸುಬ್ಬಣ್ಣನವರು ಇರ್ಬೋದು. ಮೊನ್ನೆ ತಾನೇ ನಮ್ಮ ರವಿಶಂಕರ್ ಅವರು ಕಾಂಗ್ರೆಸ್ ಮುಖಂಡರು ನಿಧನರಾಗಿದ್ದಾರೆ. ಅವರ ತಂದೆ ಟಿ.ವಿ. ಶ್ರೀನಿವಾಸರಾವ್ ಅವರು ವಕೀಲ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂಥವ್ರು, ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಹೆಸರನ್ನು ಮಾಡಿದಂಥವ್ರು. ಇಂಥವನ್ನೆಲ್ಲವೂ ಕೂಡ ತಗಡೂರು ತಕ್ಷಣ ಇಂಥವನ್ನೆಲ್ಲ ನಾವು ನೆನೆಸ್ಕೊಳ್ಳುವಂಥದ್ದು. ಅದೇ ರೀತಿ ತಗಡೂರು ಗೌರಿಶಂಕರ್ ಅವರು ಕೂಡ ತಮ್ಮ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಯ ಮೂಲಕ ತಗಡೂರನ್ನು ಕೂಡ ಅವರು ತಮ್ಮ ಹೆಸರಿನಲ್ಲಿ ಇರಿಸಿಕೊಂಡು ಆ ತಗಡೂರನ್ನ ಬೆಳೆಸಿದಂಥವರು ತಗಡೂರು ಗೌರಿಶಂಕರ್ ಅವರು. ಏನು ತಗಡೂರು ಸುಬ್ಬಣ್ಣನವರ ತಮ್ಮನ ಮಗ ಇವರು ತಗಡೂರು ಗೌರಿಶಂಕರ್ ಅವರು. ಅವರ ಹಾದಿನಲ್ಲೇ ಇವರು ಕೂಡ ತಮ್ಮ ಬದುಕನ್ನು ಕಟ್ಟಿಕೊಂಡಂಥವರು. ಇವರು ಅವರ ಚಿಕ್ಕಪ್ಪನಿಗೆ ಒತ್ತಾಸೆಯಾಗಿ ನಿಂತಿದ್ರೆ ಆ ಸಂಸ್ಥೆಗಳನ್ನ ಇವರು ಉಸ್ತುವಾರಿಯನ್ನು ತಗೋಬೋದಾಗಿತ್ತು. ಆದರೆ ಇವರು ಯಾವುದಕ್ಕೂ ಕೂಡ ಹೋಗದೆ ಇವರದೇ ಸ್ವಂತ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿ ಅದರ ಮೂಲಕ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಕೆಲಸಗಳನ್ನು ಮಾಡ್ಕೊಂಡು ಬಂದಂಥವರು. ಅವರು ಮಾಡಿದಂಥ ಒಂದೊಂದು ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಜನಮಾನಸದಲ್ಲಿ ಉಳಿದುಕೊಳ್ಳುವಂಥ ಕಾರ್ಯಕ್ರಮಗಳು ಮಾಡಿದಂಥವ್ರು. ಮೈಸೂರು ಸಾಂಸ್ಕೃತಿಕ ನಗರಿಗೆ ಸಾಂಸ್ಕೃತಿಕ ಮೆರಗನ್ನು ಕೊಟ್ಟಂಥವರು ತಗಡೂರು ಗೌರಿಶಂಕರ್ ಅವರು. ಅವರು ಎಂತೆಂಥ ವಿಖ್ಯಾತವಾಗಿರುವಂಥ, ಸುವಿಖ್ಯಾತವಾಗಿರುವಂಥ ಗಾಯಕರಿರ್ಬೋದು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಇಂಥವನ್ನೆಲ್ಲವನ್ನೂ ಕೂಡ ನಾವು ನೋಡೋಕ್ಕೆ ಸಾಧ್ಯವೇ ಇಲ್ಲದಿರುವಂಥ ಕಾರ್ಯಕ್ರಮಗಳನ್ನು ಮೈಸೂರಲ್ಲಿ ಮಾಡ್ಕೊಂಡು ಬಂದರು. ಅದರಲ್ಲೂ ಕೂಡ P.B. ಶ್ರೀನಿವಾಸ ಅವರು ಇರ್ಬೋದು, S.P. ಬಾಲಸುಬ್ರಹ್ಮಣ್ಯ ಈ ರೀತಿಯ ಕೆಲಸಗಳನ್ನು ಕಟ್ಟಿಕೊಂಡಿದ್ದಂಥವ್ರು. ಹೆಚ್ಚು ಕಡಿಮೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಒಂದು 6 ತಿಂಗಳು, ವರ್ಷಾಂತರೇ ಆ ಕಾರ್ಯಕ್ರಮಕ್ಕೆ ಶ್ರಮ ವಹಿಸಿ ಎಲ್ಲರನ್ನ ಕಲೆ ಹಾಕಿ ಆ ಕಾರ್ಯಕ್ರಮಗಳನ್ನ ಅತಿ ವೈಭವದಿಂದ ನಡೆಸಿಕೊಂಡು ಹೋಗೋದ್ರ ಮೂಲಕ ಆ ಕಾರ್ಯಕ್ರಮಗಳಿಗೆ ಒಂದು ಇಂಬು ಕೊಂಬನ್ನ ಕೊಟ್ಟಂತವರು ತಗಡೂರು ಗೌರಿಶಂಕರ್ ಅವರು. ಅವರು ಸಾಯುವ ಕೆಲವೇ ದಿನಗಳ ಹಿಂದೆ ಒಂದು 3 ದಿನಗಳ ಕಾಲ ಜಗನ್ಮೋಹನ ಅರಮನೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕಾದ ಆಯೋಜನೆಯನ್ನು ಮಾಡಿಕೊಂಡಿದ್ರು. ಅದರಲ್ಲೂ ನಮ್ಮ ಈ ನಾಡುನುಡಿಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಂತ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕೆಂಪೇಗೌಡರು ಇರ್ಬೋದು, ನಮ್ಮ ಆದಿಚುಂಚನಗಿರಿ ಬಾಲಗಂಗಾಧರ ಸ್ವಾಮಿಗಳು ಇರ್ಬೋದು, ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು ಇರ್ಬೋದು, ಮತ್ತು ನಮ್ಮ ಸಿದ್ದೇಶ್ವರ ಶ್ರೀಗಳು ಇರ್ಬೋದು, ಮತ್ತೆ ಶಿವಕುಮಾರ ಸ್ವಾಮಿಗಳು ಇರ್ಬೋದು, ಸಿದ್ಧಗಂಗೆಯ ಈ ಎಲ್ಲರ ನೆನಪನ್ನ ಮತ್ತೆ ಮತ್ತೆ ಮರುಕಳಿಸುವ ರೀತಿಯಲ್ಲಿ ಮತ್ತು ಅವರು ಯಾವ ಕ್ಷೇತ್ರದಲ್ಲಿ ಅವರು ಏನು ಕಾರ್ಯಚಟುವಟಿಕೆಗಳನ್ನು ಮಾಡಿದ್ದಾರೆ ಅದನ್ನ ನೆನಪಿಸುವಂತ ಮತ್ತೆ ಆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತವರನ್ನ ಗೌರವಿಸುವಂತ ಕೆಲಸಗಳನ್ನು ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದಂಥವ್ರು ತಗಡೂರು ಗೌರಿಶಂಕರ್ ಅವರು. ಮತ್ತು ನನಗೆ ಗೊತ್ತಿರುವ ಹಾಗೆ ಮೈಸೂರಿನಲ್ಲಿ ನಾವು ಮಾಮೂಲಿ ಈ ಕಾಟನ್ ಬಟ್ಟೆನಲ್ಲೇ ಅವತ್ತು ಬ್ಯಾನರ್ಗಳು ಬರ್ಸೋದು ರೂಢಿಯಲ್ಲಿತ್ತು. ಏನೋ ಒಂದು 3 ಅಡಿ 6 ಅಡಿ ಈ ರೀತಿ ಬರ್ತಿದ್ವಿ. ಆದರೆ KR ಸರ್ಕಲ್ನಲ್ಲಿ ಸ್ಯಾಟಿನ್ ಕ್ಲಾತ್ನಲ್ಲಿ ಇಡೀ ರಸ್ತೆ ಹೆಚ್ಚು ಕಡಿಮೆ ಅದೊಂದು 100 ಅಡಿ ರಸ್ತೆ ಇರಬೇಕು. 100 ಅಡಿ 130 ಸ್ಯಾಟಿನ್ ಬಟ್ಟೆನಲ್ಲಿ ಕಾರ್ಯಕ್ರಮದ ಬಗ್ಗೆ ಒಂದು ಹಾಕಿಸಿದ್ರು ಅಂತ ಹೇಳಿದ್ರೆ ಅಷ್ಟು ಶ್ರೀಮಂತಿಕೆಯಿಂದ ಕಾರ್ಯಕ್ರಮಗಳು ಮಾಡ್ತಿದ್ರು. ಆದರೆ ಅವರೇ ಶ್ರೀಮಂತರಾಗಿರಲಿಲ್ಲ. ಅವರು ಬರುವ ಪೆನ್ಷನ್ನಲ್ಲೇ ಅವರೆಲ್ಲವನ್ನೂ ಮಾಡ್ತಾ ಇದ್ರು. ಎಲ್ಲರ ಜೊತೆಗೂ ಕೂಡ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಅವರೇನಂತ ಏನು ಶ್ರೀಮಂತರಾಗಿರಲಿಲ್ಲ, ಆ ಬಡತನದಲ್ಲೇ. ಆದರೆ ಸಾಂಸ್ಕೃತಿಕ ಶ್ರೀಮಂತಿಕೆ ನಮ್ಮ ತಗಡೂರು ಗೌರಿಶಂಕರ್ ಅವರಲ್ಲಿ ಇತ್ತು. ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂದ್ಕೊಂಡಂತ ಸಂದರ್ಭದಲ್ಲಿ ಅವರಿಗೆ ಒತ್ತಾಸೆಯಾಗಿ ನಿಂತವರು ಕೂಡ ತಗಡೂರು ಗೌರಿಶಂಕರ್ ಅವರು. ಅನೇಕ ಈ ಸಂಘಟನಾತ್ಮಕವಾಗಿ ಕೆಲಸ ಮಾಡುವವರನ್ನ ಬೆಳೆದಂಥವರು ನಮ್ಮ ತಗಡೂರು ಗೌರಿಶಂಕರ್ ಅವರು. ಅವರು ಹಾಕಿಕೊಟ್ಟಂತ ಆ ಕಾರ್ಯಕ್ರಮದ ಮಾರ್ಗಗಳು ನಮ್ಮೆಲ್ಲರಿಗೂ ಕೂಡ ಇವತ್ತಿನ ಯುವಕರಿಗೆ, ಇವತ್ತಿನ ಸಂಘಟಕರಿಗೆ ಅದು ಮಾದರಿಯಾಗಬೇಕು. ಅವರಿಗೆ ಅದೊಂದು ದಾರ್ಢ್ಯವಾಗಬೇಕು ಅಂತ ಹೇಳಿ. ಯಾಕಂದ್ರೆ ಒಂದು ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳು ಅವರು ಎಷ್ಟು ಮಟ್ಟಿಗೆ ಮಾಡ್ತಿದ್ರು ಅಂತ ಹೇಳಿದ್ರೆ ಅದನ್ನ ನೋಡ್ಲಿಕ್ಕೆ ಒಂದು ಬಹಳ ವಿಶೇಷತೆ ಇರ್ತಾ ಇತ್ತು. ಆ ಕಾರ್ಯಕ್ರಮ ಎಲ್ಲೂ ಕೂಡ ಲೋಪವಾಗಬಾರದು. ಅದೊಂದು ಆಮಂತ್ರಣ ಪತ್ರಿಕೆಯಿಂದ ಹಿಡಿದು ಒಂದು ಸಭೆಯನ್ನು ಕರೆಯೋದ್ರಿಂದ ಹಿಡಿದು ಆ ಕಾರ್ಯಕ್ರಮಗಳು ಎಷ್ಟು ಅಚ್ಚುಕಟ್ಟಾಗಿ ನಡೆಯಬೇಕು ಅನ್ನೋದ್ರ ಬಗ್ಗೆ ಬಹಳ ವ್ಯಾಪಕವಾದ ಒಂದು ಚಿಂತನೆಗಳನ್ನು ಇಟ್ಕೊಂಡಿದ್ದಂಥವ್ರು ತಗಡೂರು ಗೌರಿಶಂಕರ್ ಅವರು. ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಬಹಳ ಯಶಸ್ವಿಯಾಗಿ ನಡೆಸುವಂತ ಒಂದು ಚಮತ್ಕಾರಿಕೆಯನ್ನ ಮತ್ತು ಒಂದು ಆಕರ್ಷಕವಾದಂತ ವಿಚಾರಗಳನ್ನು ಇಟ್ಟುಕೊಂಡು ವಿಶೇಷವಾಗಿರುವವರನ್ನ ಕರೆಸೋದ್ರ ಮೂಲಕ ಆ ಕಾರ್ಯಕ್ರಮಕ್ಕೆ ಒಂದು ಮೌಲ್ಯವನ್ನು ತಂದುಕೊಡ್ತಾ ಇದ್ದಂಥ ಗೌರಿಶಂಕರ್ ಅವರು ನಮ್ಮ ನಡುವೆ ಕಣ್ಮರೆಯಾದರೂ ಕೂಡ ಅವರು ಹಾಕಿಕೊಟ್ಟಂತ ದಾರಿನಲ್ಲಿ ನಾವು ಕೂಡ ಸಾಗುವಂತ ಕೆಲಸವನ್ನು ಮಾಡೋಣ. ಈ ಸಂದರ್ಭದಲ್ಲಿ ವಿಶೇಷವಾಗಿ ರಘುರಾಮ್ ಅವರಿಗೆ ಮತ್ತು ಅವರ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ರಘುರಾಮ್ ವಾಜಪೇಯಿ ಅವರು ಅವರಿಗೆ ಜೊತೆಗೆ ಎಲ್ಲ ಸಹಕಾರಗಳನ್ನ, ಎಲ್ಲ ಪ್ರೋತ್ಸಾಹವನ್ನು ನಿರಂತರವಾಗಿ ಕೊಡ್ಕೊಂಡು ಬಂದಂಥವರು. ಇಲ್ಲಿರುವ ಎಲ್ಲರೂ ಕೂಡ ಅವರಿಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಬಹಳ ಸಕ್ರಿಯವಾಗಿ ಅವರ ಜೊತೆಗೆ ಇದ್ದಂಥದ್ದನ್ನು ನಾನು ಪ್ರತಿ ಬಾರಿಯೂ ಕೂಡ ನೋಡಿದೆ. ತಗಡೂರು ಗೌರಿಶಂಕರ್ ಇದ್ದರೆ ಅವ್ರು ಯಾವತ್ತೂ ಒಬ್ಬರೇ ಆಗಿರ್ತಿರಲಿಲ್ಲ.
ಮೌಲಿಕವಾದದ್ದು ಅಂತ ನಾನಾದರೂ ಕೂಡ ಅಂದ್ಕೊಂಡು ಅದರ ವಿಶೇಷವಾಗಿ ಜಯಚಾಮರಾಜೇಂದ್ರ ಒಡೆಯರ್ ಇರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಬಹಳ ವಿಶೇಷವಾಗಿ ಮಾಡ್ತಿದ್ದಂಥದ್ದು ಕೂಡ ಅವರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅದೊಂದು ವಿಶೇಷತೆ ಇರ್ತದೆ. ಯಾವುದೋ ಒಂದು ಸಾಮಾನ್ಯ ಕಾರ್ಯಕ್ರಮದ ರೀತಿ ಮಾಡ್ತಿರ್ಲಿಲ್ಲ. ಆ ಕಾರ್ಯಕ್ರಮ ಎಲ್ಲರ ಮನಸ್ಸಿನಲ್ಲಿ ಉಳ್ಕೊಳ್ಳೋ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡ್ತಾ ಇದ್ರು. ಯಾವುದೇ ಒಂದು ಸಾರ್ವಜನಿಕವಾಗಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು ಮತ್ತು ನಾಡುನುಡಿಯನ್ನ ಕಟ್ಟಿಕೊಡುವಂತ ದಿಕ್ಕಿನಲ್ಲಿರ್ಬೋದು, ಯಾರೇ ಅದಕ್ಕೆ ಕೆಲಸ ಮಾಡಿದ್ರು ಕೂಡ ಅವರನ್ನ ನೆನಪಿಸಿಕೊಳ್ಳುವಂತ, ಅವರನ್ನ ಗೌರವಿಸುವಂತ ಒಂದು ವಿಶೇಷತೆ ಅವರಲ್ಲಿತ್ತು. ಅಂತ ಗೌರಿಶಂಕರ್ ಅವರು ನಮ್ಮ ನಡುವೆ ಇಲ್ಲ. ಅವರು ಆಗಿಕೊಟ್ಟಂತ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ಅಂತೇಳಿ ಇದು ಪ್ರತಿ ಬಾರಿ ಕೂಡ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಲಿ, ಇಂಥವರನ್ನ ಸ್ಮರಣೀಯವನ್ನಾಗಿಸುವಂತ ದಿಕ್ಕಿನಲ್ಲಿ ನಾವು ಕೂಡ ಕೆಲಸ. ಇವತ್ತು ಸಂಘಟಕರನ್ನ ಯಾರು ನೆನಪಿಸ್ಕೊಳ್ಳಲ್ಲ. ಸಂಘಟಕರು ಎಲ್ಲರನ್ನೂ ಕೂಡ ನೆನಪಿಸಿಕೊಂಡು ಅವ್ರು ಮಾಡಿದಂತ ಕೆಲಸಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವರು ಗೌರವವನ್ನು ತಂದುಕೊಳ್ತಾರೆ. ಸಂಘಟಕರನ್ನ ಗೌರವಿಸುವಾಗಲಿ ಅವ್ರ ಬಗ್ಗೆ ಒಂದು ಒಳ್ಳೆ ಮಾತಾಡೋದು ಕೂಡ ಇಲ್ಲ ಇವತ್ತು. ಆ ರೀತಿಯ ಒಂದು ಕಾಲಘಟ್ಟದಲ್ಲಿ ಇವತ್ತು ಎಲ್ಲರೂ ಗೌರಿಶಂಕರನ್ನ ನೆನೆಸಿಕೊಳ್ಳುವಂತ ಕೆಲಸವನ್ನು ಮಾಡಿದಂತ ಎನ್ನುವರಿಗೆ ವಿಶೇಷವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸಿ, ನಮ್ಮನ್ನು ಕೂಡ ಇಂಥ ಸ್ಮರಣೀಯ ಕಾರ್ಯಕ್ರಮದಲ್ಲಿ ನಮ್ಮನ್ನು ಒಳಗೊಳ್ಳುವಂತೆ, ಅವರ ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳುವಂತೆ ಮಾಡುವಂತೆ ಅವಕಾಶ ಕೊಟ್ಟಂತ ವೇದಿಕೆ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಈ 4 ಮಾತುಗಳಿಗೆ ವಿರಾಮವನ್ನು ಹೇಳ್ತಿದ್ದೇನೆ. ಜೈ ಹಿಂದ್, ಜೈ ಕನ್ನಡ. ಸ್ಮರಣೆ ಮಾಡಬೇಕು. ಅದರಲ್ಲಿ ತುಂಬಾ ವರ್ಷದಿಂದ ಅವ್ರ ಜೊತೆ ಇದ್ದವರು ಸ್ಮರಣೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವಂತ ಪ್ರಯತ್ನ ಮಾಡೋಣ ಅಂತ ಜ್ಯೇಷ್ಠ ಚಂದ್ರನಾಥರಿಗೆ ಬಂದಿದ್ದು. ಹಾಗೆ ನಮ್ಮ ಡಾಕ್ಟರ್ ಗೌರಿಶಂಕರ್ ಎಲ್ಲ ಕಾರ್ಯಕ್ರಮಕ್ಕೂ ಸಪೋರ್ಟ್ ಮಾಡ್ತಿದ್ದಂಥವ್ರು ಡಾಕ್ಟರ್ ರಘುರಾಮ್ ವಾಜಪೇಯಿ ಅವರು. ಅವರೊಂದೆರಡು ಮಾತುಗಳನ್ನ ಅವ್ರ ಬಗ್ಗೆ ಹೇಳ್ತೀನಿ. ಮಾಧ್ಯಮದ ಗೌರವಾನ್ವಿತ ಪ್ರತಿನಿಧಿಗಳಿಗೂ ನಿಮಿತ್ತ ನಾವೆಲ್ಲ ಇಲ್ಲಿ ಸೇರಿ ವಿಷಯವಾಗಿ ಮಾಡಲೇಬೇಕಾದಂತಹ ಒಂದು ಕಾರ್ಯಕ್ರಮ ಈ ಒಂದು ಆಚರಣೆಯಲ್ಲಿ ನಾವೆಲ್ಲ ಸೇರಿದ್ದೀವಿ. ಆ ಒಂದು ಮರೆಯಬಾರದ ನಾನು ಚೇತನ ನಮ್ಮ ಗುರುತಿಸಿದರು ಅವರ ಚೇತನಕ್ಕೆ ಕೋಟಿ ಪ್ರಣಾಮಗಳನ್ನು ಅರ್ಪಿಸ್ತಾರೆ. ಹಾಗೆ ಇಬ್ಬರಿಗೂ ಹಾಗೆ ನೆನಪಿರುವಂತಹ ಗೌರಿಶಂಕರ ಅಭಿಮಾನಿಗಳಿಗೂ ನನ್ನ ನಮಗೆ ಹೇಳಿದಾಗ ಅದೊಂದು ಹೊತ್ತು ಅವರ ರಕ್ತ ಮಿಡಿತನೇ ಇರ್ತಾ ಇತ್ತು. ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಂತಹ ಒಂದು ಬಹಳ ಒಳ್ಳೆಯ ಸಂಘಟನೆ ಭಾರತೀಯ ಸಾಂಸ್ಕೃತಿಕ ವಿಕಾಸ ವೇದಿಕೆ ವ್ಯಕ್ತಿ. ಈಗ ಅದೊಂದು ಹೆಣ್ಣುಮಕ್ಕಳಿಗೂ ಕೂಡ ಓದಿಕಾಂತ ಮಾಡಿದ್ದಕ್ಕೋಸ್ಕರ ಅಷ್ಟು ರೀತಿ ನಾನು ಅದೇ ಪ್ರವಚನಗಳು ಈ ಸ್ಕೆಚ್ ನಿಮಗೆ ಯಾಕೆ ಬರ್ತದೆ ತೋರಿಸ್ಬೇಕು. ಏನು ಪ್ರಾರಂಭ 3 ದಿವಸನೇ ಕನಿಷ್ಠ ಒಂದೊಂದು ವಾರ ಸಂಹಾರ ಬೇರೆ ಕೆಲವು 10 ದಿವಸ ನಡೆದಿದೆ. ಆ ಸುಂದರವಾದ ಇನ್ವಿಟೇಷನ್ ಒಂದು ಅದೇನು ಕೊಟ್ಟಿದ್ದಾರೆ ಸರಿ. ಆಮೇಲೆ ಚಂದ್ರ ಹೇಳಿದಾಗೆ ಆ ಫ್ಯಾನ್ಗಳು ಆಳಗಳನ್ನು ತೋರಿಸ್ಕೊಡೋದು ಈಗ ಆಗ್ತದೆ ಕತ್ತೆ ನೋಡ್ಬೇಕು. ಅಷ್ಟು ಮಟ್ಟಿಗೆ ಕೆಲಸ ಇರ್ತದೆ. ಅಷ್ಟು ಮಟ್ಟಿಗೆ ಬಹಳ ಉದಾರವಾದ ದೊಡ್ಡ ವಿಶಾಲ ನದಿಯನ್ನ ಸ್ಕೆಚ್ ಕಡೆ ಹೊರಗ್ತಾ ಇದ್ದೀವಿ. ಇಡೀ ಭಾರತ ದೇಶದ ಇರ್ಬೋದು, ಕರ್ನಾಟಕದ ಕಣ್ಮಣಿಗಳು ಯಾವುದೇ ಕ್ಷೇತ್ರ ಇರ್ಬೋದು, ಶಿಕ್ಷಣ, ಸಾಹಿತ್ಯ, ಕವಿ, ಅದೇ ಇರ್ಬೋದು, ಏನಾದರೂ ಬಗ್ಗೆ ಆಚರಣೆ ಮಾಡಲೇಬೇಕು ಅಂಥವ್ರ ಬಗ್ಗೆ ಸೆಮಿನಾರ್ ಇಟ್ಕೊಳ್ಬೇಕು. ಈ ರೀತಿಯೇ ಕಲ್ಪನೆ ಅವರು. ಸದಾ ಶಿಕ್ಷಕರು ಬೇರೆ, ಇದು ಬಹಳ ದೊಡ್ಡ ಫ್ಯಾಮಿಲಿಯಿಂದ ನಮ್ಮ ದೊಡ್ಡಪ್ಪನವರೇ ಆದರ್ಶ ಅವರೇ ಹಾಗೆ ನಮಗೆ ನಮ್ಮ ಕಾಲೇಜಿನವರ ಒಂದು ಸಂಸ್ಥೆಗೆ. ಹಾಗಾಗಿ ಆ ಮುಂದೆ ಅವರು 50 ಆದ ನಂತರ ಬರೋಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ಕೇಳ್ತಾ ಇದೆ ಹೇಳೋರು ಏನು 1ನೇ ತಾರೀಕು ಪೆನ್ಷನ್ ಬರುತ್ತೆ ಎಂತೋಗಿದೆ. ಆ ಪೆನ್ಷನ್ ಭಾರತದಲ್ಲಿ ಎಲ್ಲ ಖಾಲಿ, ಬೇರೆ ಒಂದು ಫಂಕ್ಷನ್ ಮಾಡೋಣ ಎಲ್ಲ ಖಾಲಿ ಮಾಡಿಬಿಡೋದು. ಬೇರೆಯಿಂದ ಬಂದು ಅದೇ ಇದು ಮಾಡಬೇಕು ಹಾಗೆ ಅಂತ ಹೇಳಿ ಡಿಸ್ಕಸ್ ಮಾಡೋದು. ಬಹಳ ಮಟ್ಟದ ಚಿಂತನೆ. ಸಾಮಾನ್ಯ ಕಾರ್ಯಕ್ರಮಗಳೆಲ್ಲ ಬಹಳ ಎಲ್ಲಿಂದ ಬಾಂಬೆ ಎಲ್ಲಿಂದೆಲ್ಲ ಕಳಿಸ್ಬೇಕು,
ಇದೇ ರೀತಿ ಚಿತ್ರ ಗೌರವಗಳು ದೊಡ್ಡ ದೊಡ್ಡ ದಾಸನಗಳು ಇಂಥವ್ರು ಅದು ದೊಡ್ಡ ದೊಡ್ಡ ಜನ ಈ ಚಿಂತನೆ ಮಾಡ್ತಾ ಇದ್ದಾರೆ. ಮತ್ತೆ ನನಗೆ ಬಹಳ ಇದಕ್ಕೆ ಸ್ವಾಭಿಮಾನಿ ಯಾವತ್ತೂ ಒಂದು ಪ್ರತಿಷ್ಠೆ ಕೇಳೋದಲ್ಲ ಪಾಪ ಯಾರು ಸುಮ್ಮನೆ ಬಂದು ನಮ್ಮ ಮುಂದೆ ಹೇಳೋದಷ್ಟೇ ಹೀಗೆ ಮಾಡಬೇಕು ಇದ್ದೀವಿ ಒಂದು ಪೈಸಾ ಕೊಡಿ ಅಂತ ಹೇಳ್ತಿದ್ದೀರ ಪಾಪ ತುಂಬ ಸಂತೋಷ ಸ್ವಾಭಿಮಾನಿ ಯಾಕೋ ಒಳ್ಳೆಯ ಕೆಲಸ ಅಂದರೆ ಮೊದಲು ಬರುತ್ತೆ ಒಳ್ಳೆ ಅಂತ ಹೇಳೋದು ಪಾಪ. ಹಾಗೆ ನಾವೆಲ್ಲ ಅಯ್ಯೋ ಪಾಪ ಎಷ್ಟು ಒಬ್ಬರು ನಿವೃತ್ತ ಶಿಕ್ಷಕ ಈ ರೀತಿ ಇಷ್ಟೆಲ್ಲ ದೊಡ್ಡ ಮಟ್ಟದ ಚಿಂತನೆಗಳಿದ್ದಾರೆ, ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ನಾವೆಲ್ಲ ಆದಷ್ಟು ಸಹಾಯ ಈಗ ಯಾವ್ಯಾವ ಥರ ಹೇಳ್ಬೇಕು ಅಷ್ಟೊಂದು ವಿಷಯದಿಂದ ನಾವು 20 ವರ್ಷದಿಂದ ಅವ್ರ ಜೊತೆ ಕಳೆದಿದ್ದೀವಿ. ಅದನ್ನೆಲ್ಲ ಹೇಳ್ಕೊತಾ ಇದ್ದೀವಿ. ಸಂತೋಷ ಆಗಿದೆ. ನಾವು ಇವತ್ತು ಏನು ಗೌರಿಶಂಕರ್ ಅವ್ರನ್ನ ಮಾಡಿರೋದು ಈ ಕಾರ್ಯಕ್ರಮ ಮಾಡಿರೋದು ನಮಗೂ ಸಮಾಧಾನ ಇದೆ. ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಾಗ ಮಡಿಕೆರೆ ಗೋಪಾಲ್ ಅವ್ರನ್ನ ಕೇಳಿದೆ, ಸರ್ ನಾವು ಈ ಥರ ಒಂದು 1ನೇ ವರ್ಷದ ಸ್ಮರಣೆ ಮಾಡಬೇಕು ಅಂತ ನಾಗಮಣಿಯವರು ಹೇಳ್ತಿದ್ದಾರೆ, ನಾನು ಯೋಚನೆ ಮಾಡ್ತಿದ್ದೀನಿ ಸರ್ ಅನ್ನೋದಕ್ಕೆ ಅಯ್ಯೋ ಮಾಡಲೇಬೇಕು ಕಣ್ರಿ, ಅವ್ರು ಮುಂದಲ್ಲಿದ್ದೀವಿ ನಾವು, ಅವ್ರು ನಮ್ಮನ್ನೆಲ್ಲ ಪರಿಚಯಿಸಿಲ್ವ ಇಲ್ಲಿ ಅಂತ ಹೇಳಿದ್ರು. ಅವ್ರು ಬರಬೇಕಾಗಿತ್ತು, ಯಾಕೋ ಬಂದಿಲ್ಲ. ಆ ಥರ ನಾವೆಲ್ಲ ಅವರಿಂದ ಪರಿಚಯಿಸಲ್ಪಟ್ಟಿರೋವಂಥವ್ರು ಇವತ್ತು ಅವ್ರಿಗೆ ಕೃತಜ್ಞತೆ ಹೇಳಿದ್ವಿ. ಮುಂದಿನ ದಿನಗಳಲ್ಲಿ ಬೇರೆ ಕಾರ್ಯಕ್ರಮಗಳನ್ನ ಆಯೋಜಿಸುವಂಥ ಪ್ರಯತ್ನ ಮಾಡೋಣ ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊತಾ ಪತ್ರಕರ್ತರ ಮಿತ್ರರಿಗೆಲ್ಲರಿಗೂ ನಿಮಗೆಲ್ಲರಿಗೂ ಮತ್ತು ವೇದಿಕೆಯಲ್ಲಿ ನಾವು ಕರೆದಿದ್ದಕ್ಕೆ ಬಂದಿದ್ದಂಥ ಎಲ್ಲ ಗಣ್ಯರಿಗೂ ಹೊಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ.